ಇವತ್ತು ಪ್ರಶ್ನೆ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಈ ಸರ್ಕಾರ, ಈ ದುರಾಡಳಿತ ಸರ್ಕಾರ, ಕೊಬ್ಬಿನಿಂದ ಮೆರಿತಾ ಇದ್ದಾರೆ ಈ ಸರ್ಕಾರ. ಅವ್ರ ಬಾಯಲ್ಲಿ ರೈತರ ಪರವಾಗಿರ್ತೀನಿ ಅನ್ನೋ ಮಾತು ಬರಲೇ ಇಲ್ಲ. ಸಮರ್ಥನೆ ಮಾಡ್ತಾರೆ. ವಕ್ಫ್ ಬೋರ್ಡಿನ ಆಸ್ತಿ ಏನಿದೆ ಅದು 21,000 ಅಷ್ಟೇ ಇರೋದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ನನ್ನ ಹತ್ರ ವಕ್ಫ್ ಬೋರ್ಡ್ ರಿಲೀಸ್ ಮಾಡಿರುವಂಥ ದಾಖಲೆಗಳಿದೆ. ಅವರೇ ಹೇಳಿದ್ದಾರೆ 84,000 ಎಕರೆ ಜಮೀನು ಡಿಸ್ಪ್ಯೂಟಲ್ಲಿ ಇದೆ ಅಂತ ಹೇಳಿದ್ದಾರೆ. ವಕ್ಫ್ ಬೋರ್ಡ್ನ ವೆಬ್ಸೈಟ್ ಇದೆ ಅಲ್ಲ, ಇವತ್ತೇ ನೋಡಿ ವಕ್ಫ್ ಬೋರ್ಡ್ನ ವೆಬ್ಸೈಟ್, 84,000 ಎಕರೆ ಡಿಸ್ಪ್ಯೂಟಲ್ಲಿ ಇದೆ ಅಂತ. ಡಿಸ್ಪ್ಯೂಟಲ್ಲಿ ಇದೆ ಅಂದ್ರೇನು? ವಕ್ಫ್ ಬೋರ್ಡ್ ಆಸ್ತಿ ಅಂತ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸದನದ ಮುಖಾಂತರ ನಾವೆಲ್ಲರೂ ಕೂಡ, ನಮ್ಮೆಲ್ಲ ಶಾಸಕರು ನಾವು ಮಾತಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ, ರೈತರಿಗೆ ದ್ರೋಹ ಬಗೆದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ಅನ್ನೋ ಮಾತನ್ನ ಹೇಳಿದಿರಿ. ಇಷ್ಟಿದ್ರೂ ಕೂಡ 136 ಜನರ ಬೆಂಬಲ ಐತೆ ಅಂತೇಳಿ ಈ ಸರ್ಕಾರ ದುರಂಕಾರವಾಗಿ ರೈತರ ವಿರೋಧಿಯಾಗಿ ಮೆರಿತಾ ಇದ್ದಾರೆ. ರೈತರಿಗೆ ದ್ರೋಹ ಬಗ್ದಿದ್ದಾರೆ, ಹಿಂದೂಗಳಿಗೆ ದ್ರೋಹ ಬಗ್ದಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸದನದಲ್ಲಿ, ಯಾಕಂದ್ರೆ ನಿಮಗೂ ಗೊತ್ತಿದೆ ಸದನ ಸಮಯ ಕಡಿಮೆ ಇರೋದ್ರಿಂದ ಸದನದಲ್ಲಿ ಬೇರೆ ಬೇರೆ ಇನ್ನೂ ವಿಚಾರಗಳಿದೆ. ಆ ದೃಷ್ಟಿಯಿಂದ ನಾವು ವಾಕೌಟ್ ಮಾಡೋ ಮುಖಾಂತರ ರಾಜ್ಯದ ರೈತರ ಪರವಾಗಿದ್ದೀರಿ ಅನ್ನೋ ಮಾತನ್ನ ರಾಜ್ಯದ ಜನತೆಗೆ ತಿಳಿಸೋ ಮುಖಾಂತರ ಈ ಸರ್ಕಾರ ಒಂದು ರೀತಿಯಾಗಿ ಲ್ಯಾಂಡ್ ಜಿಹಾದ್ಗೆ, ಮುಸ್ಲಿಮರ ಲ್ಯಾಂಡ್ ಜಿಹಾದ್ಗೆ ಬೆಂಬಲ ಕೊಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸರ್ಕಾರ ಮುನೇಶ್ವರ ನಗರದಲ್ಲಿ, ಮೈಸೂರಲ್ಲಿ 110 ಮನೆಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. 50 ಎಕರೆ ಫಾರೆಸ್ಟ್ ಜಮೀನು, ದೊಡ್ಡ ಫಾರೆಸ್ಟ್ ಇದೆ, ಖಾಲಿ ಮಾಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯನವ್ರು ಓದಿದ್ದು 110 ವರ್ಷದ ಶಾಲೆ, ಜಮೀರ್ ಹೇಳ್ತಾನೆ ಅದು ವಕ್ಫ್ ಬೋರ್ಡ್ ಆಸ್ತಿ ಅಂತ. ಹಾಗಾದ್ರೆ ವಿಶ್ವೇಶ್ವರಯ್ಯನವ್ರು ಓದಿದ್ದಂಗೆ 110 ವರ್ಷ ಇತಿಹಾಸ ಇರುವಂಥ ಬಿಲ್ಡಿಂಗು ಯಾವತ್ತೂ ಬಂದಿಲ್ಲ, ಏಕಾಏಕಿ ಹೆಂಗ್ ಬಂದ್ರು ವಕ್ಫ್ ಬೋರ್ಡ್? ಈ ದುರುಳ ವಕ್ಫ್ ಬೋರ್ಡ್, ಮೋಸದ ವಕ್ಫ್ ಬೋರ್ಡ್, ಇದು ಒಂದು ರೀತಿ ಭೂತದ ತರ ಇಡೀ ಕರ್ನಾಟಕದಲ್ಲಿ ರೈತರನ್ನ ಮತ್ತು ಹಿಂದೂಗಳನ್ನ ಒಂದು ರೀತಿ ಜಮೀನನ್ನ ಕಬಳಿಕೆ ಮಾಡುವಂಥದ್ದು ಹೊರಟಿದೆ. ಇದರ ವಿರುದ್ಧವಾಗಿ ಇವತ್ತು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿರಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಹೋರಾಟವನ್ನ ಬೀದಿಗೆ ತಗೊಂಡು ಹೋಗಿ ನಾವು ಹೋರಾಟವನ್ನ ಕಂಟಿನ್ಯೂ ಮಾಡ್ತೀವಿ. ಮಾಡಲ್ಲ ಅಂತ ಅವರು ನಾವು ಹೇಳಿದ್ರಿ, ಈ ರೈತರದು ಧ್ವನಿಯನ್ನು ಅಡಗಿಸ್ಬೇಡಿ, ರೈತರನ್ನ ಒಕ್ಕಲೆಬ್ಬಿಸ್ತಾರೆ, ಅದನ್ನ ವಾಪಸ್ ತೆಗಿರಿ ಅಂದ್ರೆ ನಾನು ವಾಪಸ್ ತೆಗಿಯಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಅಂದ್ರೆ ಅರ್ಥ ಆಯ್ತಲ್ಲ ಅವರ ಭಾವನೆ. ಕಣ್ಣೊರೆಸೋದು ಏನು ನೋಟಿಸ್ ವಾಪಸ್ ತೆಗಿತೀನಿ ಅಂತಾರಲ್ಲ, ಅದೆಲ್ಲ ಮೊಸಳೆ ಕಣ್ಣೀರು, ಸಿದ್ದರಾಮಯ್ಯನವರ ಮೊಸಳೆ ಕಣ್ಣೀರು. ರೈತರು ನಂಬೇಡಿ, ಇವ್ರನ್ನ ಮೋಸ ಮಾಡ್ತಾರೆ ಇವರು. ಮತ್ತೆ ನೋಟಿಸ್ಗಳು ಬರ್ತದೆ, ಮತ್ತೆ ಕಿರುಕುಳ ಪ್ರಾರಂಭ ಆಗ್ತದೆ. ಮಾಡಲ್ಲ ಅಂತ ಹೇಳಲ್ಲ, ಒನ್ಸ್ ವರ್ಕ್ ಆಲ್ವೇಸ್ ವರ್ಕ್ ಅಂದ್ಬಿಟ್ರು.